ಕೊಲೆ ಆರೋಪಿ ಜೈಲಿಗೆ ಮೃತನ ಅಣ್ಣನ ಮೇಲೆ ರಿವೆಂಜ್. ಮರಣಾಂತಿಕ ಹಲ್ಲೆ ಕೋಮಾ ಸ್ಥಿತಿಗೆ ತಲುಪಿದ ಮೃತನ ಅಣ್ಣ. ಕ್ರಮ ಕೈಗೊಳ್ಳದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಆರೋಪ. ನಂಜನಗೂಡಿನಲ್ಲಿ ತಮ್ಮನ ಕೊಲೆ ಆರೋಪಿ ಜೈಲಿಗೆ ಸೇರಿದ ಹಿನ್ನೆಲೆ ದ್ವೇಷ ಬೆಳೆಸಿಕೊಂಡ ಗುಂಪು ಮೃತನ ಅಣ್ಣನನ್ನ ಹಗ್ಗದಿಂದ ಕಟ್ಟಿ ಎಳೆದೊಯ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಪರಿಣಾಮ ಕೋಮಾ ಸ್ಥಿತಿಗೆ ತಲುಪಿದ ಅಣ್ಣ. ಆಸ್ಪತ್ರೆಗೆ ದಾಖಲಾದ ಘಟನೆ ನಂಜನಗೂಡಿನ ಕೆಂಪಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದಿದೆ. ತೀವ್ರವಾಗಿ ಗಾಯಗೊಂಡ ಅಣ್ಣ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ಬಲವಂತವಾಗಿ ಹೊತ್ತೊಯ್ದು ಹಲ್ಲೆ ನಡೆಸಿದ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇದ್ರು. ಕಾನೂನು ಕ್ರಮ ಕೈಗೊಳ್ಳದ ನಂಜನಗೂಡು ಗ್ರಾಮಾಂತರ ಪೊಲೀಸರ ವಿರುದ್ಧ ಗಾಯಗೊಂಡ ವ್ಯಕ್ತಿ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದೆ. 8 ತಿಂಗಳ ಹಿಂದೆ ಯುವತಿ ವಿಚಾರದಲ್ಲಿ ಕಿರಣ್ ಎಂಬಾತನ ಕೊಲೆಯಾಗಿದೆ. ಘಟನೆ ಸಂಬಂಧ ಸಿದ್ದರಾಜು, ವಸಂತ್ ಕುಮಾರ್ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ವಸಂತ್ ಕುಮಾರ್ ಇಂದಿಗೂ ಜೈಲುವಾಸ ಅನುಭವಿಸುತ್ತಿದ್ದಾನೆ. ಈ ವಿಚಾರದಲ್ಲಿ ಕೊಲೆಯಾದ ಕಿರಣ್ ಅಣ್ಣ ಆನಂದ್ ಮೇಲೆ ವಸಂತ್ ಕುಮಾರ್ ಸಹೋದರ ಸಿದ್ದರಾಜು ದ್ವೇಷ ಬೆಳೆಸಿಕೊಂಡಿದ್ದಾನೆ. ಆಗಾಗ ಗಲಾಟೆಗಳು ನಡೆದಿವೆ. 12 ದಿನಗಳ ಹಿಂದೆ ಮನೆಯಲ್ಲಿದ್ದ ಆನಂದನನ್ನ ಸಿದ್ದರಾಜು, ಶಿವಕುಮಾರ್, ಲೋಕೇಶ್ ಹಾಗೂ ಕೇಶವ ಬಲವಂತವಾಗಿ ಎಳೆದೊಯ್ದು ಹಗ್ಗದಿಂದ ಕಟ್ಟಿಹಾಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಆನಂದ್ ಕೋಮಾ ಸ್ಥಿತಿ ತಲುಪಿದ್ದಾರೆ. ಸಿದ್ದರಾಜು ಮತ್ತು ಇತರರ ವಿರುದ್ಧ ಆನಂದ್ ಮನೆಯವರು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ನೀಡಿ 12 ದಿನ ಕಳೆದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆನಂದ್ರನ್ನ ಎಳೆದೊಯ್ದಿರುವ ದೃಶ್ಯ ಸಮೀಪದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದರೂ ಪೊಲೀಸರು ಕ್ರಮವನ್ನು ಕೈಗೊಳ್ಳಲು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎಂಬ ಆರೋಪಿಸಿದ್ದಾರೆ. ಸಿದ್ದರಾಜು ಡ್ರ್ಯಾಗರ್ ಹಿಡಿದು ಪೋಸ್ಟ್ ಕೊಟ್ಟಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭೀತಿಯನ್ನ ಸೃಷ್ಟಿಸುತ್ತಿದೆ. ಹೀಗಿದ್ದು ಪೊಲೀಸರು ಮೌನಕ್ಕೆ ಶರಣಾಗಿರುವುದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಆರೋಪಿಗಳ ಹೆಡೆಮುರಿ ಕಟ್ಟುವರೆ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪ್ರಭ ಟಿವಿ, ನಂಜನಗೂಡು. ಕೋಮಲ ಅಂತ ನನ್ನ ಹೆಸರು. ಕೆಂಪಸಿದ್ದನಹುಂಡಿ ಗ್ರಾಮದವರು. ನಮ್ಗೆ 2 ಮಕ್ಕಳಿದ್ದಾವೆ. ನಮ್ಮ ಗಂಡನ ಆನಂದ ಅಂತ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ನಮ್ಮ ಕಿರಣ ಅನ್ನೋರು ನನ್ನ ಮೈದನ್ನ ಕೊಲೆ ಮಾಡಿಬಿಟ್ಟಿದ್ರು. ಅವ್ರ ತಮ್ಮನ್ನ ಜೈಲಿಗೆ ಹಾಕ್ಸ್ತಾ ಅನ್ನೋ ಜಿದ್ದಲ್ಲಿ ರಾತ್ರಿ ಕುಂತಿದ್ದವ್ರನ್ನ ಕರ್ಕೊಂಡೋಗಿ ಸಿದ್ಧ ಅಲಿಯಾ ಸಿದ್ದರಾಜು ಅನ್ನೋರ ಜೊತೆ 4 ಜನ ಅವ್ರ ಸಂಬಂಧಿಕರನ್ನ ಕರ್ಕೊಂಡೋಗ್ಬಿಟ್ಟು ಕುಂತಿರೋರಿಗೆ ಹಗ್ಗ ಕಟ್ಟಿ ಎಳ್ಕೊಂಡೋಗಿ ಕಾಲಿಗೆ, ಮುಖಕ್ಕೆ ಎಲ್ಲಕ್ಕೂ ರಾಡಿಂದ ಸುತ್ತಿಗೆಯಿಂದ ಭಯಂಕರವಾಗಿ ಗಾಯ ಮಾಡಿದ್ದಾರೆ. 21ನೇ ತಾರೀಕಲ್ಲಿ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ವಿ. ಆದರೂ ಕೂಡ ಪೊಲೀಸ್ನವರು ಯಾವುದೇ ರೀತಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗಲಿ ಕ್ರಮ ಕೈಗೊಳ್ಳೋಕ್ಕಾಗಲಿ ಮಾಡಿಲ್ಲ. ಅದೇ ರೋಟಲ್ಲಿ 2 CC ಕ್ಯಾಮ್ರಾ ಇದ್ದರೂ ಕೂಡ CC ಕ್ಯಾಮ್ರಾನು ಕೂಡ ತೆಗ್ಸಿ ಅಂತ ಒತ್ತಾಯ ಮಾಡ್ತಾಯಿದ್ರು. ಪ್ರತಿದಿನ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಅಲಿತಾ ಇದ್ರೂ ಕೂಡ ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಅವ್ರನ್ನ ಕಸ್ಟಡಿಗೂ ಹಾಕಿಲ್ಲ, ಅವ್ರನ್ನ ತನಿಖೆನೂ ಮಾಡಿಲ್ಲ. ಸರ್ 13 ದಿನ ಆಗಿದೆ ಇಷ್ಟೊಂದು ಘಟನೆ ನಡೆದು. ಕಾಲ್ ಫ್ರ್ಯಾಕ್ಚರ್ ಆಗಿದೆ, ಬಾಯಿ ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಕೂಡ ಆಗಿದೆ, ಮತ್ತು ಹೊಟ್ಟೆಗೆಲ್ಲ ಹೊಡೆದಿದ್ದಾರೆ. ಇಷ್ಟೊಂದು ಅವರು ನಮ್ಮ ಯಜಮಾನ್ರು ಮಾತಾಡೋಕ್ಕಾಗ್ದೇ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಗಾಯ ಆಗಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕಾನೂನುಬದ್ಧವಾಗಿ ಕ್ರಮ ತಗೊಂಡಿಲ್ಲ. 8 ತಿಂಗಳಲ್ಲಿ ಒಬ್ಬನ್ನ ಕಳ್ಕೊಂಡಿದ್ದೀವಿ. ಈಗೂ ಒಬ್ಬನ್ನ ಕಳ್ಕೊಂಡ್ರೆ ನಮ್ಗೆ ಎಲ್ಲಿ ನ್ಯಾಯ ದೊರಕೋದು? ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದುಡ್ಡಿದ್ದವ್ರಿಗೆ ಒಂಥರ, ಇಲ್ಲದವ್ರಿಗೆ ಒಂಥರ. ನಾವು ಬಡವರು ಅಂದ್ಕೊಂಡು ನಮ್ಗೆ ನ್ಯಾಯನೇ ದೊರಕಿಸ್ಕೊಡ್ತಾ ಇಲ್ಲ. ನಂಜನಗೂಡು ಗ್ರಾಮಾಂತರ ಪೊಲೀಸ್ನವ್ರಿಗೆ ವರದಿ ನೀಡಿ 12 ದಿನ ಆಗಿದೆ. CC ಕ್ಯಾಮ್ರಾಗೂ ಕೂಡ 2 ಬಾರಿ ಅಲ್ಲಿ 2 ಫೋಟೇಜ್ ಇದೆ, ಹೋಗಿ ತೆಗೀಸಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿದಿನ 1 ಬಾರಿ ಅಲ್ಲ 2 ಬಾರಿ ಹೋಯ್ತಾ ಇದ್ದೀವಿ. ಇದೆ ಸರ್, ಅವ್ರ ಮನೇಲೆ ಅವ್ರು ಹೊಡೆದವ್ರಲ್ಲ ಅದೇ ಜಾಗದಲ್ಲೇ CCTV ಇದೆ. ಅಲ್ಲೂ ಕೂಡ ಹೋಗಿ ಅವರು ತನಿಖೆನ ಮಾಡಿಲ್ಲ. ಅವ್ರನ್ನ ಒಳಗಡೆ ಕರ್ಕೊಬಂದು ಏನು ವಿಚಾರಣೆನೇ ಹೋಗಿಲ್ಲ ಅವರು. ಈಗ 8 ತಿಂಗಳಿಂದ ಏನಾಯ್ತು? 8 ತಿಂಗಳಿಂದ ನಮ್ಮ ಮೈದಾನವ್ರನ್ನ ಇವ್ರ ತಮ್ಮನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಕರ್ಕೊಂಡೋಗಿ ಏನೋ ಸಣ್ಣ ಪುಟ್ಟ ಅಂತ ವಿಚಾರಗಳು ಬಂದು ಅವರು ಒಂದು ಹುಡುಗಿ ಮ್ಯಾಟ್ರಿ ಎಂಟ್ರಿ ಆಗಿರೋದ್ರಿಂದ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಿದ್ದು ವಸಂತ್ ಕುಮಾರ್ ಅನ್ನೋ ನಿನ್ನ ಜೈಲಲ್ಲೇ ಇದ್ದಾನೆ. 4 ಜನನ ಬೇಲ್ ಮುಖಾಂತರ ಈಚೆ ತಂದಿದ್ದಾರೆ. ಇವ್ರು ಹೊಡೆದವ್ರನ್ನಂತೂ ಇನ್ನೂ ಅರೆಸ್ಟು ಮಾಡಿಲ್ಲ, ಅವ್ರ ಮೇಲೆ ಕ್ರಮನೂ ಕೈಗೊಳ್ಳಿಲ್ಲ ಸರ್. ನಿಮ್ಮ ಹೆಸರೇನು? ಕೋಮಲ ಅಂತ ಸರ್. ಹೆಸರೇನು? ನನ್ನ ಹೆಸರು ಜಯಮ್ಮ ಸರ್. ನನ್ನ ಮಗ ಕಿರಣ್ ಅಂತ 23 ವರ್ಷ. ನಾನು UB ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ 6 ತಿಂಗಳ ಹಿಂದೆ. ಆವಾಗ ಒಂದು ಬರ್ತಡೇ, ರವಿಚಂದ್ರನ ಬರ್ತಡೇ ಪಾರ್ಟಿಗಂತ ಕರೆಸ್ಬಿಟ್ಟು ಅಲ್ಲಿ ಏನೋ ಒಂದು ಹುಡುಗಿ ವಿಚಾರಕ್ಕೆ ಗಲಾಟೆ ಆಯಿತು. ಅದಕ್ಕೆ ಫೋನಿಂದ ಗಲಾಟೆ ಆಯಿತು ಅಂದ್ಬಿಟ್ಟು 4-5 ಜನ ಸೇರಿ ಕೊಲೆ ಪ್ರಯತ್ನ ಪಟ್ಟು ಮುಗಿಸಿಬಿಟ್ಟಾರ ಸರ್ ಅವ್ರನ್ನ. ಈಗ ಇಲ್ಲಿ ಜೀವಂತವಾಗಿಲ್ಲ ಅವನು ಕಿರಣು. ಇವಾಗ ಇವನಿದ್ರೆ ತಾನೇ ಇಷ್ಟೆಲ್ಲ ಆರ್ಭಟ ಮಾಡೋದು ಅಂದ್ಬಿಟ್ಟು ಆನಂದನು ಸುಧಾ 11 ಗಂಟೆ ರಾತ್ರಿಲಿ ಕೂತಿರೋನ ಮುಖ ಮುಚ್ಕೊಂಡು ಕೈ ಕಾಲು ಕಟ್ಟಿ ಹೋಗಿ ಅವರ ಗೊತ್ತಿಲ್ಲದ ಮನೆ ಒಳಗಡೆ ಕೂಡಾಕೊಂಡು ಹೊಡೆದು ಸುತ್ಕ ರಾಡು ಹೊಡೆದು ನೋವುಗಳೆಲ್ಲ ಮಾಡಿ ಮತ್ತು ದವಡ ಚಚ್ಚಾಕಿ ಕಾಲೆಲ್ಲ ಚಚ್ಚಾಕಿ ಇವಾಗ ಕೋಮಾದಲ್ಲಿ ಇರೋ ಸ್ಥಿತಿಲಿದ್ದರೂ ನಮಗೆ ನ್ಯಾಯ ಇಲ್ಲ.
8 ತಿಂಗಳಿಂದ ಹಿಂದೆ ನನ್ನ ಮಗನಿಗೂ ಸುಧಾ ನ್ಯಾಯ ಕೊಡಲಿಲ್ಲ ಅವರು. ಆಮೇಲೆ ಅರೆಸ್ಟ್ ಮಾಡಬೇಕಾಗಿರೋರನ್ನ ಇನ್ನೂ ಅರೆಸ್ಟೇ ಮಾಡಿಲ್ಲ ರಶ್ಮಿ ಅನ್ನೋಳನ್ನ. ಇವಾಗ ನಮ್ಗೆ ನ್ಯಾಯ ಎಲ್ಲಿದ್ದು ಸರ್? ನ್ಯಾಯ ಕೊಡಬೇಕು ಅಂತ ಕೇಳಕ್ಕೆ ಬಂದ್ರೆ ನಿಮ್ಮೇನು ದಮ್ಕತ್ತಕ್ಕ ಡಮರ್ ಅನ್ಸ್ಬಿಟ್ಟಿದಾರ, ಹೋಗ್ರಮ್ಮ ಅಂತ ಪೊಲೀಸ್ ಸ್ಟೇಷನ್ ಹೇಳ್ತಾರೆ. ನಾವು ಇನ್ನೆಲ್ಲಿಂದ ನ್ಯಾಯ ಕೇಳೋಕ್ಕದ್ದು? ನ್ಯಾಯ ಕೊಡಿಸ್ಬೇಕಾಗೋರ ಹಂಗಂದ್ರೆ ನಾವು ಎಲ್ಲಿಗೆ ಅಂತ ಹೋಗೋದು ಸರ್ ನ್ಯಾಯ ಕೇಳೋಕೆ? ನಾವು ಒಬ್ಬ ಮಗನೂ ಕಳ್ಕೊಂಡು ಇನ್ನೊಬ್ಬ ಮಗನೂ ಕಳ್ಕೋದ್ರೆ ನಮ್ಗೆ ಯಾರು ಅನ್ನ ಬಟ್ಟ ಹಾಕೋದು ಸರ್? ಈಗ ನಮ್ಗೆ ನ್ಯಾಯ ಬೇಕು ಸರ್. ನನ್ನ ಮಗ ಈ ಸ್ಥಿತಿಲಿ ಬಿದ್ದ, ನಾವು ಒಬ್ಬ ಮಗನೂ ಕಳ್ಕೊಂಡೀವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಈಗ ಇನ್ನೊಬ್ಬ ಮಗ ಕಾಲೇಜ್ಗೆ ಹೋಯ್ತಾನೆ, ಅವನು ಎಷ್ಟೊತ್ತು ಯಾವಾಗಳಿಗೆ ಅವನ ಪ್ರಾಣಕ್ಕೂ ನಂಗೆ ಭಯ ಸರ್. ಅವನಿಗೂ ನಂಗೆ ಜೀವ ಬೆದರಿಕೆ ಹಾಕಿದ್ರೆ ನನಗೆ ಯಾರ ಸಹ ದಿಕ್ಕು? ನನಗೆ ಯಾರ ಸಹ ಅನ್ನ ಬಟ್ಟ ಹಾಕೋರು? ಜೀವ ತೀರಗಟ್ಟಾದ್ರೂ ಬೇಡ ಸರ್ ನಮ್ಗೆ ನ್ಯಾಯ ಕೊಡಿ ಸ್ವಾಮಿ. ನನ್ನ ಏನಾಕ ಮಗನ್ನು ಕಳ್ಕೊಂಡೆ, ಈ ಮಗನ್ನು ಕಳ್ಕೊಂಡ್ರೆ ನಮ್ ದಿಕ್ಕು ನ್ಯಾಯ ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅವ್ರ 6 ಜನಕ್ಕೂ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಸರ್. 4 ಜನಕ್ಕೂ ಸುಧಾ ಏನು ಶಿಕ್ಷೆನೂ ಮಾಡಿಲ್ಲ. ರಶ್ಮಿನೋ ಹುಡುಗಿನೂ ಸುಧಾ ಅರೆಸ್ಟ್ ಮಾಡಿಲ್ಲ. ಈಗ ಈ ಸ್ಥಿತಿಲಿ ಅವನ ನನ್ನ ಮಗ ಯಾರ ಸರ್ ನ್ಯಾಯ ಕೇಳೋದು? ನಾವು ಎಲ್ಲಿಗೆ ಹೋಗಿ ಕೇಳೋದು ನ್ಯಾಯನ? ನಮ್ಗೆ ನ್ಯಾಯ ಬೇಕಪ್ಪ.